ಈಗ ಈ ಹೀಲಿಯಂ ಬಲೂನ್ ಸ್ಫೋಟದ ಸುತ್ತ ಅನುಮಾನದ ಹುತ್ತ ಹುಟ್ಕೊಂಡಿದೆ. 3 ದಿನಗಳಿಂದ ಮೈಸೂರು ಅರಮನೆ ಮುಂದೆ ಸಲೀಂ ಓಡಾಡ್ತಾ ಇದ್ದ. ಬೆಳಗ್ಗೆ ಹಾಗೂ ಸಂಜೆ ಅರಮನೆ ಸುತ್ತಲೂ ಈತ ಓಡಾಡ್ತಾ ಇದ್ದ. ಬಿಸ್ನೆಸ್ಗಾಗಿ ಬಲೂನ್ ಮಾರ್ಲಿಕ್ಕಾಗಿ ಅಂತ ಹೇಳಿದ್ರೆ ಅದು ಶುದ್ಧ ಸುಳ್ಳು. ಅದು ನಂಬಿದ್ರೆ ಅವರು ಕೂಡ ದೊಡ್ಡ ದಡ್ರು. ಅರಮನೆ ಸುತ್ತ ಬಲೂನ್ ಮಾರ್ಲಿಕ್ಕೆ ಓಡಾಡಿದ್ರೆ ಅದು ಬೇರೆ ವಿಷಯ. ಬಟ್ ಪ್ರತಿದಿನ ಇದೇ ಕೆಲಸನ ಬೆಳಗ್ಗೆ ಸಂಜೆ ಅರಮನೆ ಓಕೆ, ಜಾಸ್ತಿ ಜನ ಸೇರುವಂಥ ಜಾಗ ಒಪ್ಕೊಳ್ಳೋಣ. ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ, ವಸ್ತು ಪ್ರದರ್ಶನ ಮೈದಾನ, ವ್ಯಾಪಾರ ಮಾಡಿದ್ದಿದ್ರೆ ಓಕೆ. ಬಟ್ ರೆಕ್ಕಿ ಮಾಡಿದ್ದು ಅದು ಈಗ ಅನುಮಾನಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ. ಸೊ ಎಲ್ಲೋ ಒಂದು ಕಡೆ ಒಂದು ದೊಡ್ಡ ಕಾನ್ಸ್ಪಿರಸಿಯ ಭಾಗವಾಗಿ ಈತ ಆ ಸ್ಥಳಗಳನ್ನೆಲ್ಲ ಕೂಡ ರೆಕ್ಕಿ ಮಾಡಲಿಕ್ಕೆ ಆತ ಪ್ರಯತ್ನ ಪಟ್ಟಿದ್ನ. ಯಾಕಂದರೆ ನ್ಯೂ ಇಯರ್ ಕೂಡ ಬರ್ತಾ ಇದೆ. ಬೆಂಗಳೂರಿನಲ್ಲಿ ಎಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಆಗುತ್ತೋ ನ್ಯೂ ಇಯರ್, ಅಷ್ಟೇ ಪರಿಪ್ರಮಾಣದಲ್ಲಿ ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನಲ್ಲೂ ಕೂಡ ಜನ ಸೆಲೆಬ್ರೇಟ್ ಮಾಡ್ತಾರೆ. ಜಾಸ್ತಿ ಜನ ಅರಮನೆ ಮುಂಭಾಗ ಸೇರ್ತಾರೆ. ಒಂದು ರೀತಿ ಲ್ಯಾಂಡ್ ಮಾರ್ಕ್ ಇದ್ದಂತೆ ಅರಮನೆ ಮೈಸೂರಿಗೆ. ಹೀಗಾಗಿ ನ್ಯೂ ಇಯರ್ ದಿನ ಅಲ್ಲಿ ಸೆಲೆಬ್ರೇಟ್ ಮಾಡಿ ಮಿಡ್ ನೈಟಲ್ಲಿ ಜೋರಾಗಿ ಕಿರಿಚ್ಕೊಂಡು ಒಂದು ರೀತಿ ಒಳ್ಳೆ ರೀತಿಯಲ್ಲಿ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರ ಪ್ಲ್ಯಾನ್ ಆಗಿರುತ್ತೆ, ಇನ್ಕ್ಲೂಡಿಂಗ್ ಮೈಸೂರಿನಲ್ಲಿರುವಂಥ ನಿವಾಸಿಗಳ ಒಂದು ಪ್ಲ್ಯಾನ್. ಆದರೆ ಅದೇ ಒಂದು ಸಂದರ್ಭವನ್ನು ಮಿಸ್ಯೂಸ್ ಮಾಡಿಕೊಂಡು ವಿಧ್ವಂಸಕ ಕೃತ್ಯ ನಡೆಸಲಿಕ್ಕೆ ಇವರೆಲ್ಲರೂ ಪ್ಲ್ಯಾನ್ ಮಾಡ್ಕೊಂಡಿದ್ರ ಅನ್ನುವಂಥ ಶಂಕೆ ಈಗ ಸದ್ಯಕ್ಕೆ ಮೇಲ್ನೋಟಕ್ಕೆ ವ್ಯಕ್ತವಾಗ್ತಾ ಇದೆ. ಒಂದು ಕಡೆ ಈ ಸ್ಫೋಟ ಆಕಸ್ಮಿಕವಾಗಿ ಆಗಿದ್ದ ಅಥವಾ ಎಲ್ಲ ಏನು ರೆಕ್ಕಿ ಆಗಿತ್ತಲ್ಲ ಅದರ ಭಾಗವಾಗಿಯೇ ಈ ಒಂದು ಬ್ಲಾಸ್ಟ್ ಆಯ್ತಾ ಅಂತ ಆ ಒಂದು ಅನುಮಾನ ಈಗ ಕಾಡ್ತಿರುವಂಥದ್ದು. ಇನ್ನು ಕಳೆದ ವಾರ ಈತ ಮೈಸೂರಿಗೆ ಬಂದಿದ್ದ, ನಂತರ ಮೈಸೂರಿನಲ್ಲೇ ಉಳ್ಕೊಂಡಿದ್ದ. ಈತ ಯಾವಾಗ ಬಂದಿದ್ದು, ಈ ರೀತಿಯಾಗಿ ಅನೇಕ ಪ್ರಶ್ನೆಗಳು ಈಗ ಉದ್ಭವಿಸ್ತಾ ಇದೆ. ಇದರ ಕುರಿತಾಗಿ ಡೀಟೇಲ್ಸ್ನ ಕೊಡೋದಕ್ಕೆ ಮತ್ತೊಮ್ಮೆ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಮೈಸೂರಿನ ಕರೆಸ್ಪಾಂಡೆಂಟ್ ರವಿ ಪಾಂಡವಪುರ. ರವಿ, ಈಗ ಸೀರೀಸ್ ಆಫ್ ಕ್ವೆಶ್ಚನ್ಸ್ ಇದ್ದಾವೆ. ಪ್ರತಿಯೊಂದಕ್ಕೂ ಉತ್ತರ ಹುಡುಕ್ತಾ ಹೋದರೆ ಎಲ್ಲೋ ಒಂದು ಕಡೆ ದೊಡ್ಡ ಷಡ್ಯಂತ್ರ ಅನ್ನೋ ಥರನೇ ತೆರೆದುಕೊಳ್ತಾ ಇದೆ ಈ ಒಂದು ಚಾಪ್ಟರ್. ರಾಹುಲ್, ಖಂಡಿತವಾಗ್ಲೂ ಈ ಒಂದು ಆಕಸ್ಮಿಕ ಸ್ಫೋಟ ಈಗ ರಹಸ್ಯ ಸ್ಫೋಟವಾಗಿ ಬದಲಾಗಿ ಕಾರಣ ಸಲೀಂ ಅವರ ನಡೆ ಹಾಗೂ ಸಲೀಂ ಅವರ ಜೊತೆಗಾರರ ನಡೆ. ಯಾಕಂದ್ರೆ ಈ ಸಲೀಂ ಉತ್ತರ ಪ್ರದೇಶದಿಂದ ಕಳೆದ 15 ದಿನಗಳ ಹಿಂದೆಯೇ ಬಂದಿದ್ದಾನೆ. ವರ್ಷಾಂತ್ಯದ ಹಿಂದೆಯಲ್ಲಿ ಅಥವಾ ಹೊಸ ವರ್ಷವನ್ನ ಬರಮಾಡಿಕೊಳ್ಳಿಕ್ಕೆ ಮೈಸೂರಿಗೆ ಬರುವಂತಹ ಪ್ರವಾಸಿಗರನ್ನ ಆಕರ್ಷಿಸೋದು ಇವರ ಉದ್ದೇಶ. ಬಲೂನ್ ಮಾರೋದ ಉದ್ದೇಶ ಆಗಿದ್ರೆ ಹೀಲಿಯಂ ಯಾವುದೇ ಕಾರಣಕ್ಕೂ ಸ್ಫೋಟಗೊಳ್ಳಲ್ಲ ಅನ್ನೋ ಮಾತನ್ನ ಮೈಸೂರಿನ ಹಾಗೂ ಈ ನಾಡಿನ ಹಿರಿಯ ಖ್ಯಾತ ವಿಜ್ಞಾನಿಗಳಂತಹ ಪ್ರೊಫೆಸರ್ ರಂಗಪ್ಪನವರು ಕೂಡ ತಿಳಿಸುವಂತಹ ಕೆಲಸಕ್ಕೆ ಮುಂದಾಗ್ತಾರೆ. ಪ್ಯೂರ್ ಹೀಲಿಯಂ ಯಾವುದೇ ಕಾರಣಕ್ಕೂ ಬ್ಲಾಸ್ಟ್ ಆಗಲ್ಲ. ಬ್ಲಾಸ್ಟ್ ಆಗಬೇಕು ಅಂತ ಅಂದ್ರೆ ಆ ಸಿಲಿಂಡರ್ನ ಒಂದು ಕಂಟೈನರ್ ಇದೆಯಲ್ಲ ಅದು ದುರ್ಬಲ ಆಗಿರಬೇಕು ಅಥವಾ ಅದಕ್ಕೆ ಹೈಡ್ರೋಜನ್ ಮಿಕ್ಸ್ ಆಗಿರಬೇಕು. ಈ ಕಾರಣಕ್ಕಾಗಿ ಅವರು ಅದನ್ನ ಅನುಮಾನವನ್ನು ವ್ಯಕ್ತಪಡಿಸ್ತಿದ್ದಾರೆ. ಇನ್ನು ಪ್ಯೂರ್ ಹೀಲಿಯಂ ಅದಕ್ಕೆ ಯಾವುದೇ ಸ್ವರೂಪ ಇರೋದಿಲ್ಲ, ಅದು ಗಾಳಿಗಿಂತನೂ ಕೂಡ ತೆಳುವಾಗಿರುತ್ತೆ. ಆ ಕಾರಣಕ್ಕಾಗಿ ಇಂತಹದೊಂದು ಈ ಒಂದು ಹೀಲಿಯಂ ಸಿಲಿಂಡರ್ ಸ್ಫೋಟ ಆಗಿರೋದ್ರ ಬಗ್ಗೆ ಅವ್ರಿಗೂ ಕೂಡ ಅನುಮಾನ ಇದೆ. ಕಾರಣ ಹೀಲಿಯಂ ಯಾವುದೇ ಕಾರಣಕ್ಕೂ ಸ್ಫೋಟ ಆಗಲ್ಲ ಅನ್ನೋದು. ಇಲ್ಲಿ ಪ್ರಮುಖವಾಗಿ ಹೀಲಿಯಂ ಸ್ಫೋಟ ಆಗ್ಲಿಕ್ಕೆ ಏನು ಕಾರಣ ಅಂತ ಹೇಳಿ ಅವಲೋಕನ ಮಾಡ್ಲಿಕ್ಕೂ ಕೂಡ ಸದ್ಯಕ್ಕೆ ಆಗ್ತಿಲ್ಲ. ಯಾಕಂದ್ರೆ ಈಗ ಪೊಲೀಸ್ನವರು ಅದಕ್ಕೆ ಸಂಬಂಧಪಟ್ಟಂತೆ SFL ತಂಡ, ಬಾಂಬ್ ಪತ್ತೆ ದಳ ಎಲ್ಲರೂ ಕೂಡ ಪರಿಕರಗಳನ್ನ ಸಂಗ್ರಹ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ, ಪರಿಶೀಲನೆಯಲ್ಲಿ ತೊಡಗಿಕೊಂಡಿದ್ದಾರೆ. ಆದ್ರೆ ಸಲೀಂ ಅವರ ನಡೆ ಈಗ ನಿಗೂಢವಾಗಿರೋದು. ಕಳೆದ 15 ದಿನಗಳ ಹಿಂದೆ ಬಂದಿರುವಂತಹ ಸಲೀಂ ಮೈಸೂರಿನಲ್ಲೇ ಸೈಕಲ್ ಅನ್ನ ಪರ್ಚೇಸ್ ಮಾಡಿರ್ತಾರೆ. ಸೈಕಲ್ ನಲ್ಲಿ ಅವರು ಹೀಲಿಯಂ ಸಿಲಿಂಡರ್ ಅನ್ನು ಕೂಡ ಪರ್ಚೇಸ್ ಮಾಡಿ ಹೀಲಿಯಂ ಅನ್ನು ತುಂಬಿಸಿಕೊಂಡು ಬಲೂನ್ ಅನ್ನ ಮಾರಾಟ ಮಾಡಿರ್ತಾರೆ. ಕೇವಲ ಸಲೀಂ ಒಬ್ಬರೇ ಬಂದು ಈ ರೀತಿ ಹೋಗಿದ್ರೆ ಏನೋ ಅನುಮಾನ ಆಗ್ತಿರಲಿಲ್ಲ. ಆದ್ರೆ ಸಲೀಂ ಜೊತೆ ಹಲವರು ಬಂದಿದ್ದಾರೆ. ಅದರಲ್ಲಿ ಇಬ್ಬರನ್ನ ಈಗ ಪೊಲೀಸರು ವಶಕ್ಕೆ ತೆಗೆದುಕೊಂಡಿರೋದು. ಪೊಲೀಸರು ವಶಕ್ಕೆ ತೆಗೆದುಕೊಂಡಿರುವಂತಹ ಹಲವರನ್ನು ಕೂಡ ಈಗ ವಿಚಾರಣೆಗೆ ಒಳಪಡಿಸಿದ್ದಾರೆ. ಅವರೆಲ್ಲರೂ ಕೂಡ ಒಂದು ರೀತಿ ಮೌನಕ್ಕೆ ಶರಣಾಗಿರುವ ರೀತಿಯಲ್ಲಿ ಹೋಗಿದ್ದಾರೆ ಅಂತ ಹೇಳಿ ಪೊಲೀಸರು ತಿಳಿಸ್ಕೊಡುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಅವ್ರನ್ನ ಹತ್ತೋಲುವ ಪ್ರಶ್ನೆಗಳನ್ನ ಮಾಡ್ತಿದ್ದಾರೆ. ನೀವು ಸಲೀಂ ಜೊತೆ ಬಂದಿದ್ದೀರಾ, ಎಷ್ಟು ಜನ ಬಂದಿದ್ರಿ, ಯಾವ ಕಾರಣಕ್ಕಾಗಿ ಬಂದಿದ್ರಿ, ಅರಮನೆ ಸುತ್ತಮುತ್ತಲೇ ಯಾಕೆ ಇದ್ರಿ, ಮೈಸೂರನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡಿದ್ರಿ ಬರ್ಲಿಕ್ಕೆ, ಮೈಸೂರಿನಿಂದ ಬಂದವರು ಯಾವ ಸ್ಥಳಗಳಲ್ಲಿ ಓಡಾಡಿದ್ರಿ, ಏನೇನು ನಿಮ್ಮ ಕಾರ್ಯಚಟುವಟಿಕೆಗಳಿದ್ವು, ಬೆಳಿಗ್ಗೆ ಎಷ್ಟು ಗಂಟೆಗೆ ಹೋಗಿ ಎಷ್ಟು ಗಂಟೆಗೆ ಬರ್ತಿದ್ರಿ, ಹೀಗೆ 10 ಹಲವು ಪ್ರಶ್ನೆಗಳನ್ನ ಕೇಳುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ನಿನ್ನೆ ಯಾರು ಇಬ್ರು ಹೊರಗೆ ಹೋಗಿರ್ಲಿಲ್ಲ, ಅವರನ್ನು ಕೂಡ ತೀವ್ರವಾಗಿ ವಿಚಾರಣೆ ನಡೆಸ್ತಿದ್ದಾರೆ. ನಿನ್ನೆ ಕ್ರಿಸ್ಮಸ್ ಹಬ್ಬ ಇತ್ತು, ಹೆಚ್ಚಿನ ಸಂಖ್ಯೆಯಲ್ಲಿ ಮೈಸೂರಿಗೆ ಆಗಮಿಸಿದ್ದಾರೆ. ಇನ್ನು ದೇಶ ವಿದೇಶ, ರಾಜ್ಯ ಹೊರ ಜಿಲ್ಲೆಗಳಿಂದಲೂ ಕೂಡ
ಮೈಸೂರಿನ ಅರಮನೆಯ ಅಂದವನ್ನ ಕಣ್ತುಂಬಿಕೊಳ್ಳಿಕ್ಕೆ ಪ್ರವಾಸಿಗರು ಬಂದಿದ್ದಾರೆ. ಇದರ ನಡುವೆ ಮೈಸೂರಿನಲ್ಲಿ ಡಿಸೆಂಬರ್ 21ರಿಂದ ಜನವರಿ 1ರವರೆಗೆ ಮಾಗಿ ಉತ್ಸವ ನಡೀತಿದೆ. ಮಾಗಿ ಉತ್ಸವದ ಸಂದರ್ಭದಲ್ಲಿ ಅರಮನೆಯಲ್ಲಿ ಬಳಿ ಸಾಕಷ್ಟು ಜನರು ಜಮಾಯಿಸ್ತಾರೆ. ಈ ಕಾರಣಕ್ಕಾಗಿ ಜಯಮಾರ್ತಾಂಡ ದ್ವಾರದ ಬಳಿ ಮುಂದೆ ಬಂದು ಸಾಕಷ್ಟು ಮಂದಿ ಅಲ್ಲಿ ಫೋಟೋವನ್ನು ಕ್ಲಿಕ್ಕಿಸ್ಕೊಳ್ಳೋದು, ರೀಲ್ಸ್ ಅನ್ನ ಮಾಡೋದು, ಹೀಗೆ ಹಲವು ರೀತಿಯ ಕಾರ್ಯಚಟುವಟಿಕೆಗಳಲ್ಲಿ ಮೈಸೂರಿಗೆ ಬರುವಂತಹ ಪ್ರವಾಸಿಗರು ಮುಂದಾಗ್ತಾರೆ. ಇಂತಹ ಸಂದರ್ಭದಲ್ಲಿ ರಾತ್ರಿ ದೀಪಾಲಂಕಾರ ಆನ್ ಆಗಿದೆ. 8:20 ಸುಮಾರಿಗೆ ಆತ ಬಂದಿದ್ದಾನೆ. 8:30 ಸುಮಾರಿಗೆ ಈ ಘಟನೆ ನಡೆದಿದೆ. ಕೇವಲ 10-20 ನಿಮಿಷದಲ್ಲಿ ಈ ಘಟನೆ ನಡೆಯಲಿಕ್ಕೆ ಪ್ರಮುಖವಾದ ಕಾರಣ ಏನು ಅನ್ನೋದು ಈಗ ಯಕ್ಷ ಪ್ರಶ್ನೆಯಾಗಿ ಕಾಡ್ತಿದೆ. ಹೀಲಿಯಂ ತುಂಬಿದಂತಹ ಕಂಟೈನರ್ ದುರ್ಬಲವಾಗಿತ್ತಾ ಅಥವಾ ಹೀಲಿಯಂನಲ್ಲಿ ಹೈಡ್ರೋಜನ್ ಮಿಕ್ಸ್ ಆಗಿತ್ತಾ? ಯಾವ ಕಾರಣಕ್ಕಾಗಿ ಈ ರೀತಿ ಮಾಡಿದ್ದಾರೆ ಅಥವಾ ಸಲೀಂ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರಾ? ಹೀಗೆ 10 ಹಲವು ಆಯಾಮದಲ್ಲಿ ತನಿಖೆ ಆರಂಭ ಆಗಿದೆ. ಈಗ NIA ತಂಡ ಆಗಮಿಸಿ ಪೊಲೀಸರ ಜೊತೆಗೂಡಿ ತನಿಖೆಯ ಮಗ್ಗುಲನ್ನ ಮತ್ತೊಂದು ದಿಕ್ಕಿಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಎಲ್ಲ ತಯಾರಿ ನಡೆಸಿದ್ದಾರೆ. ರಾಹುಲ್.